ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ 17-4-2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈ ಆತ್ಮಿಕ ಹಾಸ್ಪಿಟಲ್ ಅರ್ಧ ಕಲ್ಪಕ್ಕೋಸ್ಕರ ನಿಮ್ಮನ್ನು ಸದಾ ನಿರೋಗಿಯನ್ನಾಗಿ ಮಾಡುವಂತದ್ದಾಗಿದೆ. ಇಲ್ಲಿ ನೀವು ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ. ಇಂದಿನ ಪ್ರಶ್ನೆಯಾಗಿದೆ, ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯ ಯಾವ ಒಂದು ಆದೇಶ ಬುದ್ಧಿಯಲ್ಲಿ ಸದಾ ನೆನಪಿನಲ್ಲಿ ಇರಬೇಕು? ಉತ್ತರ, ಪರಮಾತ್ಮ ತಂದೆಯ ಆದೇಶ ಆಗಿದೆ. ನೀವೀಗ ಯಾವುದೇ ಸಾಕಾರ ಶರೀರಧಾರಿಯನ್ನು ನೆನಪು ಮಾಡಬೇಡಿ ಅಥವಾ ಆಕಾರಿ ಶರೀರಧಾರಿಯನ್ನು ನೆನಪು ಮಾಡಬೇಡಿ. ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನನಗೆ ಪುರ್ಸೊತ್ತಿಲ್ಲ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನನಗೆ ಸಮಯ ಇಲ್ಲ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನೀವು ಎಲ್ಲಾ ಕಾರ್ಯವನ್ನು ಮಾಡಬಹುದು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಪರಮಾತ್ಮ ತಂದೆಯ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನ ನಂತರ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಹೇ ಪತಿತ ಪಾವನ, ನೀವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಮೊಟ್ಟ ಮೊದಲು ತಿಳಿಸುತ್ತಾರೆ, ಆತ್ಮಿಕ ತಂದೆಯನ್ನು ನೆನಪು ಮಾಡಿ. ಆತ್ಮಿಕ ತಂದೆ ಸರ್ವರಿಗೂ ಒಬ್ಬರೇ ಆಗಿದ್ದಾರೆ. ಒಬ್ಬ ಪರಮಾತ್ಮ ತಂದೆ ಸರ್ವರಿಗೂ ಆತ್ಮಿಕ ತಂದೆ ಆಗಿದ್ದಾರೆ. ತಂದೆಯನ್ನು ಸರ್ವವ್ಯಾಪಿ ಎಂದು ಯಾರೂ ತಿಳಿದುಕೊಳ್ಳುವುದಿಲ್ಲ. ಅಂದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳಾದ ನೀವು ಮೊದಲು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಯಾವುದೇ ಸಾಕಾರ ಶರೀರಧಾರಿಯನ್ನು ನೆನಪು ಮಾಡಬೇಡಿ ಅಥವಾ ಆಕಾರಿ ಶರೀರಧಾರಿಯನ್ನೂ ಕೂಡ ನೆನಪು ಮಾಡಬೇಡಿ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ನೆನಪು ಮಾಡಬೇಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಸಂಪೂರ್ಣ ಸಹಜವಾದ ಮಾತಾಗಿದೆ. ಮನುಷ್ಯರು ಹೇಳುತ್ತಾರೆ, ನಾನು ಬಹಳಷ್ಟು ಬ್ಯುಸಿಯಾಗಿ ಇದ್ದೇನೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನನಗೆ ಪುರ್ಸೊತ್ತಿಲ್ಲ ಎಂದು. ಆದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನಿಮಗೆ ಸದಾ ಪುರ್ಸೊತ್ತಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ಹೇಳಿಕೊಡುತ್ತಾರೆ. ನಿಮಗೂ ಕೂಡ ಗೊತ್ತಿದೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದಲೇ ನಮ್ಮ ಪಾಪ ಭಸ್ಮ ಆಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಮುಖ್ಯವಾದ ಮಾತಾಗಿದೆ. ಉದ್ಯೋಗ ವ್ಯವಹಾರವನ್ನು ಮಾಡಬೇಡಿ ಎಂದು ತಂದೆ ಎಂದೂ ಹೇಳುವುದಿಲ್ಲ. ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನಾವೆಲ್ಲರೂ ಪತಿತರಾಗಿದ್ದೇವೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಸಾಧು ಸಂತರು, ಋಷಿ ಮುನಿಗಳು ಮುಂತಾದವರು ಎಲ್ಲರೂ ಕೂಡ ಸಾಧನೆಯನ್ನು ಮಾಡುತ್ತಿದ್ದಾರೆ. ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಸಾಧನೆಯನ್ನು ಮಾಡಲಾಗುತ್ತದೆ. ಆದರೆ ಎಲ್ಲಿಯವರೆಗೂ ಪರಮಾತ್ಮ ತಂದೆಯ ಪರಿಚಯ ಸಿಗುವುದಿಲ್ಲವೋ ಅಲ್ಲಿಯವರೆಗೂ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆಯ ಪರಿಚಯದ ಬಗ್ಗೆ ಈ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ದೇಹದ ಪರಿಚಯ ಎಲ್ಲರಿಗೂ ಇದೆ. ಬಹಳ ದೊಡ್ಡ ವಸ್ತುವಿನ ಪರಿಚಯ ಬೇಗ ಆಗುತ್ತದೆ. ಅಂದರೆ ದೇಹ ದೊಡ್ಡ ವಸ್ತು ಆಗಿರುವ ಕಾರಣ ದೊಡ್ಡ ವಸ್ತುವಿನ ಪರಿಚಯ ಬೇಗ ಆಗುತ್ತದೆ. ಯಾವಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ತಂದೆ ಆತ್ಮದ ಪರಿಚಯವನ್ನು ತಿಳಿಸುತ್ತಾರೆ. ಆತ್ಮ ಮತ್ತು ಶರೀರ ಅನ್ನುವ ಎರಡು ವಸ್ತು ಇದೆ. ಆತ್ಮ ಒಂದು ನಕ್ಷತ್ರ ಆಗಿದೆ ಮತ್ತು ಆತ್ಮ ಬಹಳಷ್ಟು ಸೂಕ್ಷ್ಮ ಆಗಿದೆ. ಆತ್ಮವನ್ನು ಯಾರೂ ನೋಡಲು ಸಾಧ್ಯ ಇಲ್ಲ. ಅಂದ ಮೇಲೆ ಯಾವಾಗ ನೀವು ಇಲ್ಲಿ ಬಂದು ಕುಳಿತುಕೊಳ್ಳುತ್ತೀರೋ ಆಗ ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ. ಇದು ಒಂದು ಆಸ್ಪತ್ರೆ ಆಗಿದೆ. ಅರ್ಧ ಕಲ್ಪಕ್ಕೋಸ್ಕರ ಸದಾ ಆರೋಗ್ಯವಂತರಾಗುವ ಆಸ್ಪತ್ರೆ ಈ ಆಸ್ಪತ್ರೆ ಆಗಿದೆ. ಆತ್ಮ ಅವಿನಾಶಿಯಾಗಿದೆ ಎಂದು ಆತ್ಮದ ವಿನಾಶ ಆಗುವುದಿಲ್ಲ. ಆತ್ಮದಲ್ಲೇ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ. ಆತ್ಮ ಹೇಳುತ್ತದೆ, ಎಂದೂ ನನ್ನ ವಿನಾಶ ಆಗುವುದಿಲ್ಲ. ಇಷ್ಟೆಲ್ಲಾ ಆತ್ಮರು ಅವಿನಾಶಿ ಆತ್ಮರಾಗಿದ್ದಾರೆ. ಶರೀರ ವಿನಾಶಿಯಾಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಧಾರಣೆ ಆಗಿದೆ. ನಾನು ಅವಿನಾಶಿ ಆತ್ಮ ಆಗಿದ್ದೇನೆ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿದೆ. ನಾನೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೇನೆ. ಇದು ನಾಟಕ ಆಗಿದೆ. ಈ ನಾಟಕದಲ್ಲಿ ಯಾವ ಯಾವ ಧರ್ಮಸ್ಥಾಪಕರು ಯಾವಾಗ ಬರುತ್ತಾರೆ ಮತ್ತು ಆ ಧರ್ಮಸ್ಥಾಪಕರು ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ. 84 ಜನ್ಮದ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ. ಅಂದ ಮೇಲೆ ಅವಶ್ಯವಾಗಿ
ಯಾವುದೋ ಒಂದು ಧರ್ಮದವರು 84 ಜನ್ಮವನ್ನು ಪಡೆದುಕೊಳ್ಳಲೇಬೇಕು? ಎಲ್ಲರೂ 84 ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ದೇವತಾ ಧರ್ಮದ ಆತ್ಮರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲಾ ಧರ್ಮದವರು ಒಟ್ಟಿಗೆ ಈ ಸೃಷ್ಟಿಗೆ ಬರಲು ಸಾಧ್ಯ ಇಲ್ಲ. ಇಲ್ಲಿ ನಾವು ಕುಳಿತು ಅನ್ಯ ಧರ್ಮದವರು ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಲೆಕ್ಕವನ್ನು ಏಕೆ ಮಾಡಬೇಕು? ನಿಮಗೆ ಗೊತ್ತಿದೆ, ಇಂತಿಂತಹ ಸಮಯದಲ್ಲಿ ಇಂತಿಂತಹ ಧರ್ಮಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ. ನಂತರ ಆ ಧರ್ಮದ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತದೆ. ಎಲ್ಲರೂ ಸತೋ ಪ್ರಧಾನರಿಂದ ತಮೋ ಪ್ರಧಾನ ಆಗಲೇಬೇಕು. ಜಗತ್ತು ಯಾವಾಗ ತಮೋ ಪ್ರಧಾನ ಆಗುತ್ತದೆಯೋ ಆಗ ಪುನಃ ಪರಮಾತ್ಮ ತಂದೆ ಬಂದು ಸತೋ ಪ್ರಧಾನ ಸತ್ಯುಗವನ್ನು ನಿರ್ಮಾಣ ಮಾಡುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಭಾರತದ ನಿವಾಸಿಗಳಾದ ನಾವೇ ಪುನಃ ಹೊಸ ಜಗತ್ತಿನಲ್ಲಿ ಬಂದು ರಾಜ್ಯವನ್ನು ಆಳುತ್ತೇವೆ. ಸತ್ಯಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ಈಗ ಮಕ್ಕಳಾದ ನಿಮ್ಮಲ್ಲಿ ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಅವರು ಜಾಸ್ತಿ ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವ ಪುರುಷಾರ್ಥವನ್ನು ಮಾಡುತ್ತಾರೆ ಮತ್ತು ಅವರು ಪರಮಾತ್ಮ ತಂದೆಗೆ ಸಮಾಚಾರವನ್ನು ಬರೆಯುತ್ತಾರೆ. ಬಾಬಾ, ಇಡೀ ದಿನದಲ್ಲಿ ಇಷ್ಟು ಗಂಟೆ ನಾನು ನಿಮ್ಮ ನೆನಪಿನಲ್ಲಿ ಇರುತ್ತೇನೆ ಎಂದು ಮಕ್ಕಳು ತಂದೆಗೆ ಪತ್ರದಲ್ಲಿ ಸಮಾಚಾರವನ್ನು ಬರೆದು ತಿಳಿಸುತ್ತಾರೆ. ಕೆಲವರು ಸಮಾಚಾರವನ್ನು ತಂದೆಗೆ ಬರೆದು ತಿಳಿಸುವುದಿಲ್ಲ, ಏಕೆಂದರೆ ಕೆಲವರಿಗೆ ತಮ್ಮ ಸಂಪೂರ್ಣ ಸಮಾಚಾರವನ್ನು ಪರಮಾತ್ಮ ತಂದೆಗೆ ತಿಳಿಸಲು ನಾಚಿಕೆ ಆಗುತ್ತದೆ. ಆದ್ದರಿಂದ ಅವರು ತಮ್ಮ ಸಂಪೂರ್ಣ ಸಮಾಚಾರವನ್ನು ತಂದೆಗೆ ತಿಳಿಸುವುದಿಲ್ಲ. ಕೆಲವರು ತಿಳಿದುಕೊಳ್ಳುತ್ತಾರೆ, ನಾನು ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ ಅನ್ನುವ ಸಮಾಚಾರವನ್ನು ತಂದೆಗೆ ತಿಳಿಸಿದರೆ ತಂದೆ ನನ್ನನ್ನು ನೋಡಿ ಏನೆಂದು ಹೇಳಬಹುದು ಎಂದು ಕೆಲವರು ನಾಚಿಕೆ ಪಡುತ್ತಾರೆ. ಆದರೂ ಕೂಡ ಪರಮಾತ್ಮ ತಂದೆಗೆ ಮಕ್ಕಳ ಸ್ಥಿತಿಯ ಬಗ್ಗೆ ಗೊತ್ತಾಗುತ್ತದೆ. ಶಾಲೆಯಲ್ಲಿ ಟೀಚರ್ ವಿದ್ಯಾರ್ಥಿಗಳಿಗೆ ಹೇಳುತ್ತಾರೆ, ಒಂದು ವೇಳೆ ನೀವು ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಫೇಲ್ ಆಗುತ್ತೀರಾ ಎಂದು. ಲೌಕಿಕ ತಂದೆ ತಾಯಿ ಕೂಡ ಮಕ್ಕಳು ಕಲಿಯುತ್ತಿರುವಂತಹ ಶಿಕ್ಷಣದ ಆಧಾರದಿಂದ ಮಕ್ಕಳು ಹೇಗೆ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಇದು ಬಹಳ ದೊಡ್ಡ ಶಾಲೆಯಾಗಿದೆ. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳನ್ನು ನಂಬರ್ ವಾರಾಗಿ ಕೂರಿಸುವುದಿಲ್ಲ, ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಮಕ್ಕಳು ಅವಶ್ಯವಾಗಿ ನಂಬರ್ ವಾರ್ ಆಗಿದ್ದಾರೆ. ಈಗ ಪರಮಾತ್ಮ ತಂದೆ ಒಳ್ಳೊಳ್ಳೆ ಮಕ್ಕಳನ್ನು ಬೇರೆ ಬೇರೆ ಸ್ಥಾನಕ್ಕೆ ಸೇವೆಗೋಸ್ಕರ ಕಳಿಸುತ್ತಾರೆ. ಆ ಮಕ್ಕಳು ಬೇರೆ ಬೇರೆ ಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡಿ ವಾಪಸ್ ಬರುತ್ತಾರೆ. ನಂತರ ಅಲ್ಲಿರುವ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ಬಾಬಾ, ಇಲ್ಲಿ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಮಗೂ ಮಹಾರಥಿಗಳು ಬೇಕು ಎಂದು. ಅಂದ ಮೇಲೆ ಅವಶ್ಯವಾಗಿ ಅವರು ತಿಳಿದುಕೊಂಡಿದ್ದಾರೆ. ಇವರು ಜ್ಞಾನವನ್ನು ಹೇಳುವ ವಿಷಯದಲ್ಲಿ ನಮಗಿಂತ ಬುದ್ಧಿವಂತರಾಗಿದ್ದಾರೆ ಮತ್ತು ನಮಗಿಂತ ಬಹಳಷ್ಟು ಪ್ರಸಿದ್ಧ ಆಗಿದ್ದಾರೆ. ಮಕ್ಕಳು ನಂಬರ್ ವಾರಂತೂ ಇರುತ್ತಾರೆ. ಪ್ರದರ್ಶನವನ್ನು ನೋಡುವುದಕ್ಕೋಸ್ಕರ ಅನೇಕ ಪ್ರಕಾರದ ಮಕ್ಕಳು ಬರುತ್ತಾರೆ. ಅಂದ ಮೇಲೆ ಪ್ರದರ್ಶನದಲ್ಲಿ ಒಬ್ಬ ಗೈಡ್ ಅನ್ನು ನೀವು ನಿಲ್ಲಿಸಬೇಕು. ಬಂದಂತಹ ವ್ಯಕ್ತಿಗಳು ಎಂತವರು ಎಂದು ಪರೀಕ್ಷೆ ಮಾಡುವುದಕ್ಕೋಸ್ಕರ ನೀವು ಒಬ್ಬ ಗೈಡ್ ಅನ್ನು ನಿಲ್ಲಿಸಬೇಕು. ಎಲ್ಲರನ್ನೂ ರಿಸೀವ್ ಮಾಡಿಕೊಳ್ಳುವವರಿಗೆ ಗೊತ್ತಿರುತ್ತದೆ ಇವರು ಎಂತಹ ವ್ಯಕ್ತಿ ಎಂದು. ಪ್ರದರ್ಶನಕ್ಕೆ ಅನ್ಯ ವ್ಯಕ್ತಿಗಳನ್ನು ಯಾರು ರಿಸೀವ್ ಮಾಡಿಕೊಳ್ಳುತ್ತಾರೋ ಅವರಿಗೆ ನನ್ನ ಸಮ್ಮುಖದಲ್ಲಿರುವಂತಹ ವ್ಯಕ್ತಿ ಯಾರಾಗಿದ್ದಾರೆ ಅನ್ನುವುದು ಗೊತ್ತಿರುತ್ತದೆ. ಅಂದ ಮೇಲೆ ಪುನಃ ಅವರಿಗೆ ನೀವು ಸೂಚನೆಯನ್ನು ನೀಡಬೇಕು. ಇಂಥವರಿಗೆ ನೀವು ಜ್ಞಾನವನ್ನು ತಿಳಿಸಿ ಎಂದು. ನೀವೀಗ ಅರ್ಥ ಮಾಡಿಕೊಳ್ಳಬಹುದು. ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್ ಮತ್ತು ಥರ್ಡ್ ಗ್ರೇಡ್, ಈ ರೀತಿ ಎಲ್ಲಾ ಪ್ರಕಾರದ ಆತ್ಮರು ಇದ್ದಾರೆ. ಅಂದ ಮೇಲೆ ಎಲ್ಲಾ ಪ್ರಕಾರದ ಆತ್ಮರ ಸೇವೆಯನ್ನೂ ಕೂಡ ನೀವು ಮಾಡಲೇಬೇಕು. ಯಾರಾದರೂ ದೊಡ್ಡ ವ್ಯಕ್ತಿ ಆಗಿದ್ದರೆ ಆ ದೊಡ್ಡ ವ್ಯಕ್ತಿಗಳಿಗೆ ಬಹಳಷ್ಟು ಕಾಳಜಿಯನ್ನು ಮಾಡಬೇಕಾಗುತ್ತದೆ. ಯಾರಾದರೂ ದೊಡ್ಡ ವ್ಯಕ್ತಿಗಳು ಜ್ಞಾನವನ್ನು ಕೇಳಲು ಬಂದರೆ ಎಲ್ಲರೂ ಆ ದೊಡ್ಡ ವ್ಯಕ್ತಿಗೆ ಬಹಳಷ್ಟು ಪಾಲನೆಯನ್ನು ನೀಡುತ್ತಾರೆ. ಇದು ಒಂದು ಕಾಯಿದೆ ಆಗಿದೆ. ತಂದೆ ಅಥವಾ ಟೀಚರ್ ಕ್ಲಾಸ್ನಲ್ಲಿ ಮಕ್ಕಳಿಗೆ ಮಹಿಮೆಯನ್ನು ಮಾಡುತ್ತಾರೆ. ಕ್ಲಾಸ್ನಲ್ಲಿ ಮಕ್ಕಳ ಮಹಿಮೆಯನ್ನು ಮಾಡುವುದು ಕೂಡ ತಂದೆ ಅಥವಾ ಟೀಚರ್ ನೀಡುವಂತಹ ಬಹಳ ದೊಡ್ಡ ಪಾಲನೆಯಾಗಿದೆ. ಯಾವ ಮಕ್ಕಳು ಪರಮಾತ್ಮ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸುವಂತಹ ಮಕ್ಕಳಾಗಿದ್ದಾರೋ ಅಂತಹ ಮಕ್ಕಳ ಮಹಿಮೆಯನ್ನು ಮಾಡಲಾಗುತ್ತದೆ. ಅಥವಾ ಪರಮಾತ್ಮ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸುವಂತಹ ಮಕ್ಕಳಿಗೆ ಪಾಲನೆಯನ್ನು ನೀಡಲಾಗುತ್ತದೆ. ಇಂಥವರು ಬಹಳಷ್ಟು ಧನವಂತರಾಗಿದ್ದಾರೆ ಮತ್ತು ಇವರು ಧಾರ್ಮಿಕ ವ್ಯಕ್ತಿಗಳಾಗಿದ್ದಾರೆ. ಇವರು ಧಾರ್ಮಿಕ ವ್ಯಕ್ತಿಯಾಗಿದ್ದಾರೆ ಎಂದು ಮಹಿಮೆಯನ್ನು ಮಾಡುವುದು ಕೂಡ ತಂದೆ ಮಕ್ಕಳಿಗೆ ನೀಡುವಂತಹ ಪಾಲನೆಯಾಗಿದೆ. ಯಾರು ಧನವಂತರಾಗಿದ್ದಾರೋ, ಧಾರ್ಮಿಕ ವ್ಯಕ್ತಿಗಳಾಗಿದ್ದಾರೋ ಅವರಿಗೆ ತಂದೆ ಪಾಲನೆಯನ್ನು ನೀಡಬೇಕಾಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ.
ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಪರಮಾತ್ಮ ತಂದೆಯ ಜೀವನದ ಕಥೆಯನ್ನು ತಿಳಿಸಿ ಎಂದು ನೀವು ಹೇಳಿದರೆ ಅವರು ಹೇಳುತ್ತಾರೆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಎಂದು. ತಕ್ಷಣ ಪರಮಾತ್ಮ ತಂದೆಯನ್ನು ಸಂಪೂರ್ಣ ಕನಿಷ್ಠ ಸ್ಥಾನಕ್ಕೆ ಇಳಿಸಿ ಬಿಡುತ್ತಾರೆ. ನೀವೀಗ ಎಲ್ಲರಿಗೂ ತಿಳಿಸಬಹುದು ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಒಬ್ಬ ಭಗವಂತ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಆ ಪರಮಾತ್ಮ ತಂದೆ ಮೂಲ ವತನದ ನಿವಾಸಿಯಾಗಿದ್ದಾರೆ. ಸೂಕ್ಷ್ಮ ವತನದಲ್ಲಿ ದೇವತೆಗಳೇ ಇರುತ್ತಾರೆ. ಈ ಸಾಕಾರ ಜಗತ್ತಿನಲ್ಲಿ ಮನುಷ್ಯರು ಇದ್ದಾರೆ. ಅಂದ ಮೇಲೆ ಸರ್ವಶ್ರೇಷ್ಠ ಭಗವಂತ ತಂದೆಯಾಗಿದ್ದಾರೆ. ಸರ್ವಶ್ರೇಷ್ಠ ಆದಂತಹ ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಮೊದಲು ನಾವು ವಜ್ರ ಸಮಾನ ಆಗಿದ್ದೆವು, ಪುನಃ ನಾವು ಕವಡೆಯ ಸಮಾನ ಆಗಿದ್ದೇವೆ. ನಾವು ಕವಡೆಯ ಸಮಾನ ಆಗಿರುವ ಕಾರಣ ಭಗವಂತ ತಂದೆಯನ್ನು ನಮಗಿಂತ ಜಾಸ್ತಿ ಕನಿಷ್ಠ ಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದೇವೆ. ಪರಮಾತ್ಮ ತಂದೆಯನ್ನು ಯಾರು ಗುರುತಿಸುವುದೇ ಇಲ್ಲ. ಭಾರತದ ನಿವಾಸಿಗಳಾದ ನಿಮಗೆ ಪರಮಾತ್ಮ ತಂದೆಯ ಪರಿಚಯ ಸಿಗುತ್ತದೆ. ನಂತರ ಪರಮಾತ್ಮ ತಂದೆಯ ಪರಿಚಯ ಕೂಡ ಕಡಿಮೆ ಆಗುತ್ತದೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಪರಿಚಯವನ್ನು ಎಲ್ಲರಿಗೂ ತಿಳಿಸಬಹುದು. ಅನೇಕರಿಗೆ ಪರಮಾತ್ಮ ತಂದೆಯ ಪರಿಚಯ ಅವಶ್ಯವಾಗಿ ಸಿಗುತ್ತದೆ. ತ್ರಿಮೂರ್ತಿಯ ಚಿತ್ರ, ಸೃಷ್ಟಿ ಚಕ್ರದ ಚಿತ್ರ ಮತ್ತು ಕಲ್ಪವೃಕ್ಷದ ಚಿತ್ರ, ಈ 3 ಚಿತ್ರ ಮುಖ್ಯವಾದ ಚಿತ್ರ ಆಗಿದೆ. ಈ 3 ಚಿತ್ರದಲ್ಲಿ ಎಷ್ಟೊಂದು ಜ್ಞಾನದ ಪ್ರಕಾಶ ಇದೆ. ಈ ಲಕ್ಷ್ಮೀನಾರಾಯಣರು ಸತ್ಯುಗಕ್ಕೆ ಮಾಲೀಕರಾಗಿದ್ದರು ಎಂದು ಯಾರು ಬೇಕಾದರೂ ಹೇಳುತ್ತಾರೆ. ಒಳ್ಳೆಯದು. ಸತ್ಯುಗಕ್ಕಿಂತ ಮೊದಲು ಏನಿತ್ತು ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಈಗ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ ಮತ್ತು ಈಗ ಇದು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಆಗಿದೆ. ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತಿದೆ. ಈಗ ಸತ್ಯವಾದ ರಾಜ್ಯ ಅಂತೂ ಇಲ್ಲ. ಸತ್ಯುಗದ ರಾಜ್ಯಕ್ಕೂ ಈಗಿನ ರಾಜ್ಯಕ್ಕೂ ಎಷ್ಟೊಂದು ಅಂತರ ಇದೆ. ಸತ್ಯುಗದ ಆದಿಯಲ್ಲಿ ರಾಜರು ಇದ್ದರು. ಈ ಕಲಿಯುಗದಲ್ಲೂ ಕೂಡ ರಾಜರು ಇದ್ದಾರೆ. ಬಲೆ ಈ ಕಲಿಯುಗದಲ್ಲಿ ಪಾವನ ರಾಜರು ಇಲ್ಲ. ಆದರೆ ಕೆಲವರು ಹಣವನ್ನು ಕೊಟ್ಟು ಪಾವನರು ಅನ್ನುವ ಬಿರುದನ್ನು ಪಡೆದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಮಹಾರಾಜರಂತೂ ಯಾರೂ ಇಲ್ಲ. ಮಹಾರಾಜರು ಅನ್ನುವ ಬಿರುದನ್ನು ಖರೀದಿ ಮಾಡಿಕೊಳ್ಳುತ್ತಾರೆ. ಹೇಗೆ ಪಟಿಯಾಲಾದ ಮಹಾರಾಜ, ಜೋಧ್ಪುರ್, ಬಿಕಾನೇರ್ನ ಮಹಾರಾಜ ಅನ್ನುವ ಹೆಸರನ್ನು ಪಡೆದುಕೊಳ್ಳುತ್ತಾರೆ. ನಿಮ್ಮ ಹೆಸರು ಸತ್ಯುಗದಲ್ಲಿ ಅವಿನಾಶಿ ರೂಪದಲ್ಲಿ ನಡೆದುಕೊಂಡು ಬರುತ್ತದೆ. ಮೊದಲು ಪವಿತ್ರ ಮಹಾರಾಜರು ಇದ್ದರು, ಈಗ ಅಪವಿತ್ರ ರಾಜರು ಇದ್ದಾರೆ. ರಾಜ, ಮಹಾರಾಜ ಅನ್ನುವ ಅಕ್ಷರ ಸದಾ ನಡೆಯುತ್ತಿರುತ್ತದೆ. ಈ ಲಕ್ಷ್ಮೀನಾರಾಯಣರು ಸತ್ಯುಗಕ್ಕೆ ಮಾಲೀಕರಾಗಿದ್ದರು ಎಂದು ಎಲ್ಲರೂ ಹೇಳುತ್ತಾರೆ. ಅಂದ ಮೇಲೆ ಲಕ್ಷ್ಮೀನಾರಾಯಣರಿಂದ ಈ ರಾಜ್ಯವನ್ನು ಯಾರು ಪಡೆದುಕೊಂಡರು? ಈಗ ರಾಜ್ಯ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, 21 ಜನ್ಮಕ್ಕೋಸ್ಕರ ನಾನೀಗ ನಿಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ. ಲೌಕಿಕ ಜಗತ್ತಿನಲ್ಲಿ ಇದೇ ಜನ್ಮದಲ್ಲಿ ಶಿಕ್ಷಣವನ್ನು ಕಲಿತು ಇದೇ ಜನ್ಮದಲ್ಲಿ ವಕೀಲರಾಗುತ್ತಾರೆ. ಈಗ ನೀವು ಇಲ್ಲಿ ಶಿಕ್ಷಣವನ್ನು ಕಲಿತು ಭವಿಷ್ಯದಲ್ಲಿ ಮಹಾರಾಜ ಅಥವಾ ಮಹಾರಾಣಿ ಆಗುತ್ತೀರಾ. ನಾಟಕದ ಪ್ಲಾನ್ನ ಅನುಸಾರ ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ. ಈಗ ಇದು ಹಳೆಯ ಜಗತ್ತಾಗಿದೆ. ಬಲೆ ಯಾರು ಎಷ್ಟು ಒಳ್ಳೆಯ ಮಹಲ್ನಲ್ಲಿ ಬೇಕಾದರೂ ಇರಬಹುದು. ಬಲೆ ಅನೇಕರ ಬಳಿ ಬಹಳ ಒಳ್ಳೆಯ ಮಹಲ್ ಇರಬಹುದು. ಆದರೆ ಸತ್ಯುಗದಂತಹ ವಜ್ರ ವೈಡೂರ್ಯದ ಮಹಲನ್ನು ನಿರ್ಮಾಣ ಮಾಡಿಕೊಳ್ಳುವ ಶಕ್ತಿ ಜಗತ್ತಿನಲ್ಲಿ ಯಾವ ಮನುಷ್ಯರಿಗೂ ಇಲ್ಲ. ಸತ್ಯುಗದಲ್ಲಿ ಎಲ್ಲರೂ ವಜ್ರ ವೈಡೂರ್ಯದ ಮಹಲನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾರೆ. ಆದರೆ ಸತ್ಯುಗದಲ್ಲಿ ವಜ್ರ ವೈಡೂರ್ಯದ ಮಹಲ್ ನಿರ್ಮಾಣ ಆಗಲು ಜಾಸ್ತಿ ಸಮಯ ಬೇಕಾಗಿಲ್ಲ. ಈಗ ಭೂಕಂಪ ಮುಂತಾದದ್ದು ನಡೆಯುತ್ತದೆ. ಭೂಕಂಪ ನಡೆದ ನಂತರ ಎಷ್ಟೋ ಜನ ಕೆಲಸಗಾರರು ಅಲ್ಲಿ ಪುನಃ ಕೆಲಸವನ್ನು ಮಾಡಿ 1 ವರ್ಷ ಅಥವಾ 2 ವರ್ಷದಲ್ಲಿ ಸಂಪೂರ್ಣ ನಗರವನ್ನು ಪುನಃ ನಿರ್ಮಾಣ ಮಾಡುತ್ತಾರೆ. ಹೊಸ ದೆಹಲಿಯನ್ನು ನಿರ್ಮಾಣ ಮಾಡಲು 8 ಅಥವಾ 10 ವರ್ಷ ಬೇಕಾಗಿರಬಹುದು. ಆದರೆ ಈ ಸಮಯದ ಕೆಲಸಗಾರರಿಗೂ ಸತ್ಯುಗದ ಕೆಲಸಗಾರರಿಗೂ ಬಹಳಷ್ಟು ಅಂತರ ಇದೆ. ವರ್ತಮಾನ ಸಮಯದಲ್ಲಿ ಅನೇಕ ಹೊಸ ಹೊಸ ಸಂಶೋಧನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮನೆಯನ್ನು ನಿರ್ಮಾಣ ಮಾಡುವ ಮಾತಿನಲ್ಲಿ ವಿಜ್ಞಾನಿಗಳು ಬಹಳ ತೀವ್ರ ಗತಿಯಿಂದ ಹೊಸ ಹೊಸ ಸಂಶೋಧನೆಯನ್ನು ಮಾಡಿದ್ದಾರೆ. ಎಲ್ಲಾ ವಸ್ತುವು ರೆಡಿಮೇಡ್ ಸಿಗುತ್ತಿದೆ. ಈ ಸಮಯದಲ್ಲಿ ಮನೆಯನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ರೆಡಿಮೇಡ್ ಆದಂತಹ ಎಲ್ಲಾ ವಸ್ತುವು ಸಿಗುತ್ತದೆ. ತಕ್ಷಣ ಒಂದೊಂದು ಫ್ಲೋರ್ಗಳು ತಯಾರಾಗಿ ಬಿಡುತ್ತದೆ. ಬಹಳಷ್ಟು ಬೇಗ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ. ಅಂದ ಮೇಲೆ ಈ ಎಲ್ಲಾ ವಸ್ತುಗಳು ಸತ್ಯುಗದಲ್ಲಿ ನಿಮ್ಮ ಕೆಲಸಕ್ಕೆ ಬರುತ್ತದೆ. ಈ ಎಲ್ಲಾ ವಸ್ತುವನ್ನು ನಿರ್ಮಾಣ ಮಾಡುವಂತವರು ನಿಮ್ಮ ಜೊತೆಗೆ ಸತ್ಯುಗಕ್ಕೆ ಬರುತ್ತಾರೆ. ಆತ್ಮದಲ್ಲಿ ಸಂಸ್ಕಾರ ಅಂತೂ ಇರುತ್ತದೆ ತಾನೆ.
ಈ ವಿಜ್ಞಾನದ ಸಂಸ್ಕಾರವನ್ನು ಅವರು ಜೊತೆಗೆ ತೆಗೆದುಕೊಂಡು ಬರುತ್ತಾರೆ. ಅಂದ ಮೇಲೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಪಾವನ ಆಗಬೇಕು ಎಂದು ಬಯಸಿದರೆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮ ತಂದೆ ಮೊದಲು ಗುಡ್ ಮಾರ್ನಿಂಗ್ ಅನ್ನು ಹೇಳಿ ನಂತರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಮಕ್ಕಳೇ, ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ ತಾನೆ? ನಡೆದಾಡುತ್ತಾ ತಿರುಗಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಏಕೆಂದರೆ ಅನೇಕ ಜನ್ಮದ ಪಾಪದ ಹೊರೆ ನಿಮ್ಮ ತಲೆಯ ಮೇಲೆ ಇದೆ. ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ಸಂಪೂರ್ಣ ಏಣಿಯನ್ನು ಇಳಿಯಲು 84 ಜನ್ಮ ಬೇಕಾಗುತ್ತದೆ. ಈಗ ಪುನಃ ಒಂದೇ ಜನ್ಮದಲ್ಲಿ ನೀವು ಏರುವ ಕಲೆಗೆ ಹೋಗುತ್ತೀರಾ. ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಜಾಸ್ತಿ ಖುಷಿ ನಿಮಗೆ ಇರುತ್ತದೆ. ತಂದೆಯ ನೆನಪಿನ ಮೂಲಕ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ. ಅಂತಹ ಮಕ್ಕಳನ್ನು ತಂದೆ ಮೊದಲನೇ ನಂಬರ್ನಲ್ಲಿ ಇಟ್ಟಿದ್ದಾರೆ. ಆದರೆ ಮೊದಲನೇ ನಂಬರ್ನಲ್ಲಿ ಇರುವಂತಹ ಮಕ್ಕಳ ಜೀವನದಲ್ಲೂ ಕೂಡ ಸ್ವಲ್ಪವೂ ಯೋಗ ಇಲ್ಲ. ಮೊದಲನೇ ನಂಬರ್ನಲ್ಲಿ ಇರುವಂತವರು ಕೂಡ ಸ್ವಲ್ಪ ಸಮಯ ಕೂಡ ತಂದೆಯ ನೆನಪಿನಲ್ಲಿ ಇರುವುದಿಲ್ಲ. ಬಲೆ ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ಬಹಳಷ್ಟು ತೀಕ್ಷ್ಣ ಆಗಿದ್ದಾರೆ. ಆದರೆ ನೆನಪಿನ ಯಾತ್ರೆಯಲ್ಲಿ ಮಕ್ಕಳು ಸ್ಥಿತ ಆಗಿಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ಮಹಿಮೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಸದಾ ಮಕ್ಕಳ ಮಹಿಮೆಯನ್ನು ಮಾಡುತ್ತಾರೆ. ಈ ಬ್ರಹ್ಮ ತಂದೆ ನಂಬರ್ 1 ಆತ್ಮ ಆಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮ ತಂದೆ ಎಲ್ಲರಿಗಿಂತ ಜಾಸ್ತಿ ಪರಿಶ್ರಮವನ್ನು ಪಡುತ್ತಾರೆ. ಶಿವ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ಸದಾ ತಿಳಿದುಕೊಳ್ಳಿ. ಆಗ ಬುದ್ಧಿಯೋಗ ಪರಮಧಾಮದಲ್ಲಿ ಶಿವ ತಂದೆಯ ಜೊತೆಗೆ ಜೋಡಣೆ ಆಗಿರುತ್ತದೆ. ಈ ಬ್ರಹ್ಮ ತಂದೆ ಕೂಡ ಶಿಕ್ಷಣವನ್ನು ಕಲಿಯುತ್ತಾರೆ. ಪುನಃ ಬ್ರಹ್ಮ ತಂದೆ ಹೇಳುತ್ತಾರೆ, ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಿ. ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇಷ್ಟೆಲ್ಲಾ ಚಿತ್ರ ಇದೆ. ಭಗವಂತ ಎಂದು ನಿರಾಕಾರ ತಂದೆಗೆ ಕರೆಯಲಾಗುತ್ತದೆ. ಆ ನಿರಾಕಾರ ತಂದೆ ಬಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಒಬ್ಬ ಭಗವಂತ ತಂದೆಗೆ ಮಕ್ಕಳಾದ ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ. ಈಗ ಈ ಶರೀರದಲ್ಲಿ ಆತ್ಮರಾದ ನಾವು ವಿರಾಜಮಾನ ಆಗಿದ್ದೇವೆ. ಎಲ್ಲಾ ಆತ್ಮರು ಅಕಾಲ ಮೂರ್ತ ಆತ್ಮರೇ ಆಗಿದ್ದಾರೆ. ಅಕಾಲ ಮೂರ್ತ ಆತ್ಮಕ್ಕೆ ಈ ಭ್ರುಕುಟಿ ಅನ್ನುವಂಥದ್ದು ಸಿಂಹಾಸನ ಆಗಿದೆ. ಅಕಾಲ ಮೂರ್ತಿ ಆತ್ಮಕ್ಕೆ ಸಿಂಹಾಸನ ಅಂದರೆ ಈ ಶರೀರದ ಭ್ರುಕುಟಿಯಾಗಿದೆ. ಅಕಾಲ ಸಿಂಹಾಸನ ಅಂದರೆ ಅದ್ಯಾವುದೋ ವಿಶೇಷವಾದ ವಸ್ತು ಅಲ್ಲ. 1ನೇ ಪ್ರಕಾರದ ಸಿಂಹಾಸನ ಅಂದರೆ ಅಕಾಲ ಮೂರ್ತಿಯ ಸಿಂಹಾಸನ. ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ವಿರಾಜಮಾನ ಆಗಿರುತ್ತದೆ. ಆದ್ದರಿಂದ ಭ್ರುಕುಟಿಗೆ ಅಕಾಲ ಸಿಂಹಾಸನ ಎಂದು ಕರೆಯಲಾಗುತ್ತದೆ. ಅಕಾಲ ಮೂರ್ತಿ ಆತ್ಮನ ಅಕಾಲ ಸಿಂಹಾಸನ ಭ್ರುಕುಟಿಯಾಗಿದೆ. ಎಲ್ಲಾ ಆತ್ಮರು ಅಕಾಲ ಆತ್ಮರಾಗಿದ್ದಾರೆ. ಆತ್ಮ ಬಹಳಷ್ಟು ಸೂಕ್ಷ್ಮ ಆಗಿದೆ. ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಅಂದ ಮೇಲೆ ನಿರಾಕಾರ ಪರಮಾತ್ಮ ತಂದೆ ತಮ್ಮದೇ ಆದ ಸಿಂಹಾಸನವನ್ನು ಎಲ್ಲಿಂದ ತರಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಬ್ರಹ್ಮನ ಶರೀರ ನನ್ನ ಸಿಂಹಾಸನ ಆಗಿದೆ. ನಿರಾಕಾರ ಪರಮಾತ್ಮ ತಂದೆ ತಮ್ಮದೇ ಆದ ಸಿಂಹಾಸನವನ್ನು ಎಲ್ಲಿಂದ ತರಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಬ್ರಹ್ಮನ ಶರೀರ ನನ್ನ ಸಿಂಹಾಸನ ಆಗಿದೆ. ನಾನು ಬಂದು ಈ ಸಿಂಹಾಸನವನ್ನು ಲೋನಾಗಿ ತೆಗೆದುಕೊಳ್ಳುತ್ತೇನೆ. ಈ ಬ್ರಹ್ಮ ತಂದೆಯ ಸಾಧಾರಣ ವೃದ್ಧತನು ಅನ್ನುವ ಅಕಾಲ ಸಿಂಹಾಸನದಲ್ಲಿ ನಾನು ಬಂದು ಕುಳಿತುಕೊಳ್ಳುತ್ತೇನೆ. ಈಗ ನಿಮಗೆ ಗೊತ್ತಾಗಿದೆ, ಸರ್ವ ಆತ್ಮರಿಗೂ ಭ್ರುಕುಟಿ ಅನ್ನುವಂಥದ್ದೇ ಅಕಾಲ ಸಿಂಹಾಸನ ಆಗಿದೆ. ಇಲ್ಲಿ ಮನುಷ್ಯರ ಮಾತಿನ ಬಗ್ಗೆ ತಿಳಿಸಲಾಗುತ್ತದೆ. ಇಲ್ಲಿ ಪ್ರಾಣಿಗಳ ಮಾತಂತೂ ಇಲ್ಲ. ಮೊದಲು ಮನುಷ್ಯರಾದ ನೀವು ಏನು ಪ್ರಾಣಿಗಿಂತ ಕನಿಷ್ಠ ಆಗಿದ್ದೀರೋ ನೀವು ನಿಮ್ಮ ಜೀವನವನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ಇನ್ನು ಯಾವ ಪ್ರಾಣಿಗಳ ಮಾತನ್ನೂ ನೀವೀಗ ಕೇಳಬೇಡಿ. ನೀವೀಗ ಎಲ್ಲರಿಗೂ ತಿಳಿಸಬೇಕು. ಮೊದಲು ನಿಮ್ಮನ್ನು ನೀವು ಸುಧಾರಣೆ ಮಾಡಿಕೊಳ್ಳಿ. ಸತ್ಯುಗದಲ್ಲಿ ಪ್ರಾಣಿಗಳು ಕೂಡ ಬಹಳ ಸುಂದರವಾಗಿ ಇರುತ್ತದೆ. ಸತ್ಯುಗದ ಪ್ರಾಣಿಗಳು ಕೂಡ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿ ಇರುತ್ತದೆ. ಸತ್ಯುಗದಲ್ಲಿ ಸ್ವಲ್ಪ ಕೂಡ ಕೊಳಕು ಇರುವುದಿಲ್ಲ. ಸತ್ಯುಗದಲ್ಲಿ ರಾಜರ ಮಹಲ್ನ ಒಳಗಡೆ ಪಾರಿವಾಳ ಬಂದು ಕೊಳಕನ್ನು ಮಾಡಿದರೆ ಪಾರಿವಾಳಕ್ಕೆ ದಂಡವನ್ನು ನೀಡಲಾಗುತ್ತದೆ. ಆದ್ದರಿಂದ ಸತ್ಯುಗದಲ್ಲಿ ಸ್ವಲ್ಪ ಕೂಡ ಕೊಳಕು ಇರುವುದಿಲ್ಲ. ಸತ್ಯುಗದಲ್ಲಿ ಪ್ರಾಣಿಗಳು ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಇರುತ್ತದೆ. ಸತ್ಯುಗದಲ್ಲಿ ಕಾವಲುಗಾರರು ಕೂಡ ಇರುತ್ತಾರೆ. ಆ ಕಾವಲುಗಾರರು ಎಂದು ಯಾವ ಪ್ರಾಣಿಯು ರಾಜ್ಯದ ಒಳಗಡೆ ಬರದಂತೆ ನೋಡಿಕೊಳ್ಳುತ್ತಾರೆ. ಸತ್ಯುಗದಲ್ಲಿ ಬಹಳಷ್ಟು ಸ್ವಚ್ಛತೆ ಇರುತ್ತದೆ. ಲಕ್ಷ್ಮೀ ನಾರಾಯಣರ ಮಂದಿರದಲ್ಲೂ ಕೂಡ ಎಷ್ಟೊಂದು ಸ್ವಚ್ಛತೆ ಇರುತ್ತದೆ. ಶಂಕರ ಪಾರ್ವತಿಯ ಮಂದಿರದಲ್ಲಿ ಪಾರಿವಾಳವನ್ನು ತೋರಿಸುತ್ತಾರೆ. ಅಂದ ಮೇಲೆ ಆ ಪಾರಿವಾಳಗಳು ಅವಶ್ಯವಾಗಿ ಆ ಮಂದಿರವನ್ನು ಕೆಡಿಸುತ್ತದೆ. ಅಂದರೆ ಪಾರಿವಾಳಗಳು ಮಂದಿರದಲ್ಲಿ ಕೊಳಕನ್ನು ಮಾಡುತ್ತದೆ. ಶಾಸ್ತ್ರದಲ್ಲಿ ಇಂತಹ ಅನೇಕ ದಂತಕಥೆಯನ್ನು ಬರೆದಿದ್ದಾರೆ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ,
ಮಕ್ಕಳಾದ ನಿಮ್ಮಲ್ಲಿ ಎಲ್ಲೋ ಕೆಲವರು ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ, ಉಳಿದವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಪ್ರೀತಿಯಿಂದ ಜ್ಞಾನವನ್ನು ತಿಳಿಸುತ್ತಾರೆ. ಮಕ್ಕಳೇ, ಬಹಳಷ್ಟು ಮಧುರರಾಗಿ ಮುಖದಿಂದ ಸದಾ ಜ್ಞಾನರತ್ನಗಳೇ ಬರಬೇಕು. ನೀವೀಗ ರೂಪಬಸ್ಸಂತಾಗಿದ್ದೀರಾ. ನಿಮ್ಮ ಬಾಯಿಂದ ಎಂದು ಕಲ್ಲಿನ ಸಮಾನ ಶಬ್ದಗಳು ಬರಬಾರದು. ಆತ್ಮಕ್ಕೆ ಮಹಿಮೆಯನ್ನು ಮಾಡಲಾಗುತ್ತದೆ. ಆತ್ಮ ಹೇಳುತ್ತದೆ, ನಾನು ರಾಷ್ಟ್ರಪತಿಯಾಗಿದ್ದೇನೆ, ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ, ನನ್ನ ಶರೀರದ ಹೆಸರು ಇಂಥದ್ದಾಗಿದೆ, ಒಳ್ಳೆಯದು. ಆತ್ಮರಾದ ನೀವು ಯಾರಿಗೆ ಮಕ್ಕಳಾಗಿದ್ದೀರಾ? ಆತ್ಮರಾದ ನೀವು ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಆ ಒಬ್ಬ ತಂದೆಯ ಮೂಲಕ ಅವಶ್ಯವಾಗಿ ನಮಗೆ ಆಸ್ತಿ ಸಿಗುತ್ತದೆ. ಆ ಒಬ್ಬ ಪರಮಾತ್ಮ ತಂದೆ ಪುನಃ ಹೇಗೆ ಸರ್ವವ್ಯಾಪಿಯಾಗಲು ಸಾಧ್ಯ? ಈಗ ನಿಮಗೆ ಗೊತ್ತಿದೆ. ಮೊದಲು ನಮಗೆ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ. ಈಗ ನಿಮ್ಮ ಬುದ್ಧಿಯ ಬೀಗ ಎಷ್ಟೊಂದು ತೆರೆದಿದೆ. ಈಗ ನೀವು ಯಾವುದೇ ಮಂದಿರಕ್ಕೆ ಹೋದರೂ ಕೂಡ ಇದೆಲ್ಲ ಅಸತ್ಯ ಚಿತ್ರ ಆಗಿದೆ ಎಂದು ನೀವು ತಿಳಿದುಕೊಳ್ಳುತ್ತೀರಾ. 10 ಭುಜವುಳ್ಳಂತಹ ಯಾವುದಾದರೂ ಚಿತ್ರ ಇರಲು ಸಾಧ್ಯ ಏನು? ಅಂದರೆ 10 ಭುಜವುಳ್ಳಂತಹ ಯಾವ ದೇವತೆಯೂ ಇರುವುದಿಲ್ಲ. ಆನೆಯ ಸೊಂಡಿಲಿರುವಂತಹ ಯಾವ ದೇವತೆಯೂ ಇರುವುದಿಲ್ಲ. ಅಂತಹ ಚಿತ್ರವನ್ನು ಏಕೆ ನಿರ್ಮಾಣ ಮಾಡಿದ್ದಾರೆ? ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ವಾಸ್ತವದಲ್ಲಿ ಒಬ್ಬ ಪರಮಾತ್ಮ ಶಿವತಂದೆಯ ಭಕ್ತಿಯನ್ನು ಮಾಡಬೇಕು. ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ. ಈ ಲಕ್ಷ್ಮೀ ನಾರಾಯಣರು ಕೂಡ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಪುನಃ ಸರ್ವಶ್ರೇಷ್ಠ ಆದಂತಹ ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆಗಿಂತ ದೊಡ್ಡವರು ಬೇರೆ ಯಾರೂ ಇಲ್ಲ. ಈ ಜ್ಞಾನದ ಮಾತನ್ನು ಮಕ್ಕಳಾದ ನೀವು ನಂಬರ್ ವಾರಾಗಿ ಧಾರಣೆ ಮಾಡಿಕೊಳ್ಳಲು ಸಾಧ್ಯ. ಜ್ಞಾನವನ್ನು ನೀವು ಧಾರಣೆ ಮಾಡಿಕೊಳ್ಳಲು ನಿಮಗೆ ಸಾಧ್ಯ ಆಗದೇ ಇದ್ದರೆ ನೀವು ಯಾವ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೀರಾ? ಕೆಲವರು ಅಂಧರಿಗೆ ಊರುಗೋಲಾಗುವ ಬದಲು ಸ್ವಯಂ ಅಂಧರಾಗಿ ಬಿಡುತ್ತಾರೆ. ಆಕಳು ಹಾಲನ್ನು ನೀಡದೇ ಇದ್ದರೆ ಆ ಆಕಳನ್ನು ವೃದ್ಧಾಶ್ರಮದಲ್ಲಿ ಇಡುತ್ತಾರೆ, ಅಂದರೆ ಆಕಳುಗಳ ಆಶ್ರಮದಲ್ಲಿ ಇಡುತ್ತಾರೆ. ಇಲ್ಲೂ ಕೂಡ ಎಲ್ಲಾ ಮಕ್ಕಳಿಗೂ ಜ್ಞಾನದ ಹಾಲನ್ನು ನೀಡಲು ಸಾಧ್ಯ ಆಗುವುದಿಲ್ಲ. ಬಹಳಷ್ಟು ಜನ ಮಕ್ಕಳು ಇಂಥವರಾಗಿದ್ದಾರೆ. ಅವರು ಸ್ವಲ್ಪ ಕೂಡ ಪುರುಷಾರ್ಥವನ್ನು ಮಾಡುವುದಿಲ್ಲ. ನಾನು ಯಾರದ್ದಾದರೂ ಕಲ್ಯಾಣವನ್ನು ಮಾಡಬೇಕು ಅನ್ನುವ ಮಾತನ್ನು ಮಕ್ಕಳು ಸ್ವಲ್ಪ ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ. ತಮ್ಮ ಅದೃಷ್ಟ